ಇದು ಮಂಜುನಾಥ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಬೆಂಗಳೂರು ಗ್ರಾಮಾಂತರದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಇಲ್ಲಿ ನಾವು ಚುನಾವಣಾ ಸಮೀಕ್ಷೆಯ ಸಂದರ್ಭದಲ್ಲೂ ಅಥವಾ ಚುನಾವಣಾ ಸಂದರ್ಭದಲ್ಲೂ ಹೇಳ್ತಾ ಇದ್ದಿದ್ದು 50-50 ಆಗಬಹುದು ಅಂತ. ಇನ್ನೊಂದು ಕಡೆಯಲ್ಲಿ ಆಂಧ್ರ ಪ್ರದೇಶದ ಡೆವಲಪ್ಮೆಂಟ್ ಕೂಡ ಬರ್ತಾ ಇದೆ. ತಮ್ಮ ಮೈತ್ರಿಯಲ್ಲೇ ಉಳಿಸ್ಕೊಳ್ತಾರ ಅನ್ನೋದು ಪ್ರಶ್ನೆ ಈಗಾಗಲೇ ಕರೆ ಮಾಡಿ ಮಾತನಾಡಿದ್ದಾರೆ ಪ್ರಧಾನಿ ಮೋದಿ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋದಿ ಮಾತುಕತೆ ಬೆನ್ನಲ್ಲೇ ಕರೆ ಮಾಡಿದ್ದಾರೆ ಅಮಿತ್ ಶಾ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಟಿಡಿಪಿ ನಾಯಕರ ಜೊತೆಗೆ ಚರ್ಚಿಸುತ್ತೇವೆ ಅಂತ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೇಳಿಕೆ ನೀಡ್ತಾ ಇದ್ದಂತೆ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು 20 ವರ್ಷದ ಬಳಿಕ ಮತ್ತೆ ಕಿಂಗ್ ಮೇಕರ್ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಚಂದ್ರಬಾಬು ನಾಯ್ಡು ಜೊತೆ ರಾಷ್ಟ್ರ ನಾಯಕರು ಒಬ್ಬರಾದ್ಮೇಲೆ ಒಬ್ರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ತಮ್ಮ ಮೈತ್ರಿಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ತಂತ್ರವನ್ನ ಹೆಣಿತಾ ಇದ್ದಾರೆ. ವಿಶ್ ಮಾಡುವಂತ ನೆಪದಲ್ಲಿ ಅದರ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ಕರೆ ಮಾಡಿ ವಿಶ್ ಮಾಡಿದ್ರು. ಅದರ ಬೆನ್ನಲ್ಲೇ ಅಮಿತ್ ಶಾ ಅವರು ಕೂಡ ಕರೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನವರು ಮೊದಲಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಟಿಡಿಪಿ ನಾಯಕರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ, ಮಾತಾಡ್ತೀವಿ, ಮುಂದಿನ ಯೋಚನೆ ಮಾಡೋಣ ಅಂತ. ಯಾವಾಗ ಕಾಂಗ್ರೆಸ್ ನಾಯಕರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೋ ಬಿಜೆಪಿ ನಾಯಕರುಗಳು ಅಲರ್ಟ್ ಆದ್ರು. ಕರೆ ಮಾಡಿ ಶುಭಾಶಯವನ್ನ ತಿಳಿಸುವಂತ ನೆಪದಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯ ಚಟುವಟಿಕೆಗಳು ಗರಿಗೆದರೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾತನಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರ ನಡೆಗೇನಾಗಿರುತ್ತೆ, ಮುಂದಿನ ನುಡಿಗೇನಾಗಿರುತ್ತೆ ಅನ್ನೋದು ಕೂಡ ಸಹಜವಾಗಿಯೇ ಪ್ರಶ್ನೆ ಆಗ್ತಾ ಇದೆ. ಶರದ್ ಪವಾರ್ ಇಂದಲೂ ಕೂಡ ಚಂದ್ರಬಾಬು ನಾಯ್ಡು ಅವರ ಸಂಪರ್ಕ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಟಿಡಿಪಿ ಈಗಾಗಲೇ ಭರ್ಜರಿ ಗೆಲುವನ್ನ ಸಾಧಿಸಿರೋದು ಯಾರು ಕೂಡ ಲೆಕ್ಕ ಹಾಕಿರ್ಲಿಲ್ಲ. ಬಿಜೆಪಿಯವರು ಮತ್ತು ಇನ್ನುಳಿದವರು ಈ ರೀತಿಯಾದಂತ ಒಂದು ಭರ್ಜರಿ ಗೆಲುವು ಸಿಗುತ್ತೆ ಅಂತ. ಜಗನ್ಮೋಹನ್ಗೆ ಅಲ್ಲಿ ಹೀನಾಯವಾದಂತ ಸೋಲಾಗಿದೆ. ಇದರ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಅವರನ್ನ ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಮೀಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಮಾತುಕತೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡುಗೆ ಕೇಂದ್ರ ಬಿಜೆಪಿಯಿಂದ ಆಫರ್ ಅನ್ನ ಕೊಡಲಾಗಿದೆ. ಎನ್ಡಿಎ ಸಂಚಾಲಕ ಸ್ಥಾನದ ಆಫರ್ ಅನ್ನ ನೀಡಿದೆ ಬಿಜೆಪಿ ಅನ್ನೋದು ಸದ್ಯದ ಅಪ್ಡೇಟ್. ಆದ್ರೆ ಸದ್ಯಕ್ಕೆ ಆಫರ್ಗೆ ಚಂದ್ರಬಾಬು ನಾಯ್ಡು ಒಪ್ಕೊಂಡಿಲ್ಲ. 48 ಗಂಟೆಗಳ ಬಳಿಕ ಯೋಚನೆ ಮಾಡ್ತೀನಿ ಅಂತ ನಾಯಕ ಹೇಳಿದ್ದಾರೆ. ಚಂದ್ರಬಾಬು ನಾಯ್ಡುಗೆ ಕೇಂದ್ರ ಬಿಜೆಪಿಯಿಂದ ಒಂದು ದೊಡ್ಡ ಆಫರ್ ಅನ್ನ ಕೊಡಲಾಗಿದೆ. ಎನ್ಡಿಎ ಸಂಚಾಲಕ ಸ್ಥಾನದ ಆಫರ್ ಅನ್ನ ನೀಡಿದ್ದಾರೆ ಬಿಜೆಪಿಯವರು. ಆದ್ರೆ ಓಕೆ ಬಂದ್ಬಿಡ್ತೀನಿ ಅಂತ ಏನು ಹೇಳಿಲ್ಲ. ಯೋಚನೆ ಮಾಡಬೇಕು, ಸಮಯ ಬೇಕು ಅಂತ ಕೇಳಿದ್ದಾರೆ. 48 ಗಂಟೆಗಳ ಬಳಿಕ ಯೋಚನೆ ಮಾಡಿ ಹೇಳ್ತೀನಿ ಅಂತ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ. ಸೊ ಈ 48 ಗಂಟೆಗಳಲ್ಲಿ ಏನ್ ಬೆಳವಣಿಗೆ ಆಗುತ್ತೆ, ಏನ್ ನಿರ್ಧಾರವನ್ನ ಮಾಡ್ತಾರೆ, ಏನ್ ಯೋಚನೆ ಮಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನವರು ಕೂಡ ಮಾತುಕತೆಗೆ ಮುಂದಾಗಿದ್ದಾರೆ, ಬಿಜೆಪಿಯವರು ಕೂಡ ಮಾತುಕತೆಗೆ ಮುಂದಾಗಿದ್ದಾರೆ. ಆಫರ್ ಮೇಲೆ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ, ಸದ್ಯ ಎಲ್ಲರ ಚಿತ್ತ ಇದೀಗ ಆಂಧ್ರ ಪ್ರದೇಶದತ್ತ ನಡ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರ ಮುಂದಿನ ನಡೆ, ಮುಂದಿನ ಮೂವ್ ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆ. ಇದು ಕೂಡ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಅಥವಾ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗೆ ಕಾರಣವಾಗುತ್ತೆ. ಸೊ ಸಮಯ ಕೇಳಿದ್ದಾರೆ. ಈ 48 ಗಂಟೆಯಲ್ಲಿ ಏನು ಬೇಕಾದ್ರೂ ಬೆಳವಣಿಗೆ ಆಗಬಹುದು. ಅವರ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಯಾರ್ಯಾರು ಮನವೊಲಿಸ್ತಾರೆ, ಮನವೊಲಿಸುವ ಕಸರತ್ತು ಹೇಗೆ ಮಾಡ್ತಾರೆ, ಏನೇನು ಆಫರ್ ಕೊಡ್ತಾರೆ. ಈಗಾಗಲೇ ಬಿಜೆಪಿಯವರು ಆಫರ್ ಅನ್ನು ಕೊಟ್ಟಾಗಿದೆ. ಸೊ ಕಾಂಗ್ರೆಸ್ನವರು ಇನ್ನೇನಾದ್ರೂ ಆಫರ್ಗಳನ್ನ ಕೊಡ್ತಾರಾ, ಇದು ಕೂಡ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಅವರಂತೂ ಯಾವುದೇ ನಿರ್ಧಾರವನ್ನ ತಿಳಿಸಿಲ್ಲ, ಸಮಯವನ್ನ ಕೇಳಿದ್ದಾರೆ.
పంపిస్తా